ತಪ್ಪದೆ ಎಲ್ಲರೂ ನಮ್ಮ ಕ್ರಿಪ್ಟೋವರ್ಲ್ಡ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕನ್ನಡಿಗರಿಗೋಸ್ಕರ ನಾನು ಈ ರೀತಿ ವಿಡಿಯೋಗಳೆಲ್ಲ ಮಾಡ್ತಾಯಿದ್ದೀನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಪ್ಟೋವರ್ಲ್ಡ್ ಕನ್ನಡ. ಇವತ್ತು ಒಂದು ಅಪ್ಡೇಟ್ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಅದು ಏನಂತಂದರೆ, ಇಂಟರ್ಲಿಂಕ್ ಈ ITLG ನಾವೇನು ಮೈನಿಂಗ್ ಮಾಡ್ತಾಯಿದ್ದೀವಿ ಅವು ಇಲ್ಲಿ ನೋಡಿ ಪಕ್ಕದಲ್ಲೇ ವೆರಿಫೈ ITLG ಅಂತ ಇದೆಯಲ್ಲ, ಈ ವೆರಿಫೈ ಆಗೋದು ಈ ತಿಂಗಳು 15 ತಾರೀಕು ಮೇಲೆ, ಇಲ್ಲಾಂದರೆ ಫೆಬ್ರವರಿ ತಿಂಗಳಲ್ಲಿ ವೆರಿಫೈ ITLG ನಿಮಗೆ ಆಗ್ತವೆ. ಆ ವೆರಿಫೈ ITLG ಆಗಬೇಕಂದ್ರೆ ನೀವು ಮೊದಲು ಏನು ಮಾಡಬೇಕು ಗೊತ್ತಾ, ನಿಮ್ಮ HCS ಸ್ಕೋರನ್ನು ಬೆಳೆಸ್ಕೋಬೇಕು. ಅದು ಯಾವ ರೀತಿ ಬೆಳೆಸ್ಕೋಬೇಕು HCS ಸ್ಕೋರನ್ನು? ಇಲ್ಲಿ ನೋಡಿ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ನೋಡಿ, ನಮ್ಮದು 1.45 ಈ ಥರ ಹ್ಯೂಮನ್ ಕ್ರೆಡಿಟ್ ಸ್ಕೋರ್ ಅಂತ. ಇದನ್ನು ನೀವು ಹೆಚ್ಚಿಸ್ಕೊಂಡ್ರೆ, ಹೆಚ್ಚಿಸ್ಕೊಂಡಷ್ಟು ನಿಮಗೆ ಏನೋ ವೆರಿಫೈ ITLG ಜಾಸ್ತಿ ಬರುತ್ತೆ. ಅದರಿಂದ ನಿಮಗೆ ITL ನೀವು ಕೊಡ್ತಾರೆ. ನಿಮಗೆ ಒಂದು ಎಕ್ಸಾಂಪಲು ಒಂದು 10,000 ಇದ್ದರೆ ಅದ್ರ ಪರ್ಸೆಂಟೇಜ್ ಮೇಲೆ ಏನು ಹ್ಯೂಮನ್ ಕ್ರೆಡಿಟ್ ಸ್ಕೋರು ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ನಿಮಗೆ ವೆರಿಫೈ ITLG ಬರ್ತವೆ. ಅದರಿಂದ ನೀವು ಸ್ಟಾರ್ಟಿಂಗ್ಗೆ ನಿಮಗೆ ಒಂದು 10,000 ಬಂದರೆ ಅದರಲ್ಲಿ ಒಂದು 25% ITL ಕನ್ವರ್ಟ್ ಆಗುತ್ತೆ. ಆ ITL ಇಂದಲೇ ನಾವು ಏನು ಶೇರ್ ಮಾಡಿಕೊಂಡು ನೀವು ಹಣ ಗಳಿಸ್ಬೋದು. ಅದು ITL ಪ್ರೈಸ್ ಕೂಡ ಜಾಸ್ತಿ ಇದೆ. ಅವೆಲ್ಲ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದನ್ನು ಯಾವ ರೀತಿ ನೀವು ಏನು ಹೆಚ್ಚಿಸ್ಕೋಬೇಕಂದ್ರೆ, ಜಾಸ್ತಿ ಮಾಡ್ಕೋಬೇಕಂತಂದರೆ, ಫಸ್ಟ್ ಮೊದಲು ನೀವು ಮಾಡಬೇಕಾಗಿರೋದು ಗ್ರೂಪು. ಇನ್ನೂ ಯಾರೆಲ್ಲ ಗ್ರೂಪ್ಗೆ ಜಾಯಿನ್ ಆಗಿಲ್ವೋ ಗ್ರೂಪ್ಗೆ ಜಾಯಿನ್ ಆಗಿ. ನನ್ನ ಅಕೌಂಟಲ್ಲಿ ಆಲ್ರೆಡಿ 5 ಸ್ಲಾಟ್ಸು ಫುಲ್ ಆಗಿದೆ. ನಿಮ್ಮ ಫ್ರೆಂಡ್ಸು ಇಲ್ಲಾಂದರೆ ನಿಮ್ಮ ರಿಲೇಟಿವ್ಸು ಯಾರನ್ನ ಮಾಡ್ತಾಯಿದ್ರೆ ಅವರು ಗ್ರೂಪ್ಗೆ ಹೋಗಿ ಜಾಯಿನ್ ಆಗಿ. ಈ ಥರ ಫಸ್ಟು ಗ್ರೂಪು ಜಾಯಿನ್ ಆದ ನಂತರ ನೀವು 6 ಟೈಮ್ ಮಾಡಿದ್ರೆ 6 ಬಾರಿ ಇದೆಯಲ್ಲ, 6 ಸಲ ನೀವು ಮೈನಿಂಗ್ ಮಾಡಬೇಕು. 6 ಸಲ ನೀವು ಮೈನಿಂಗ್ ಮಾಡಬೇಕು. 6 ಸಲ ಮಾಡಿದ್ರೆ ನಿಮಗೆ ಹ್ಯೂಮನ್ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗುತ್ತೆ. ಫಸ್ಟು ಗ್ರೂಪ್ ಸೆಕ್ಯೂರಿಟಿಯಲ್ಲಿ ನೀವು ಜಾಯಿನ್ ಆಗಿಬಿಟ್ಟು ಅಲ್ಲಿ ನೀವೇನಿಲ್ಲ ಮಾಮೂಲಾಗಿ 6 ಬಾರಿ ನೀವು ಕಡ್ಡಾಯವಾಗಿ ಮೈನಿಂಗ್ ಮಾಡಿ. ಮೈನಿಂಗ್ ಮಾಡಿಕೊಂಡ್ರೆ ನಿಮಗೆ ಗ್ರೂಪ್ ಸೆಕ್ಯೂರಿಟಿಯಿಂದ HCS ಸ್ಕೋರನ್ನು ಹೆಚ್ಚಿಸ್ಕೋಬೋದು. ಆದಷ್ಟು ಎಲ್ಲರೂ ಗ್ರೂಪ್ಗೆ ಜಾಯಿನ್ ಆಗಿ ಆ್ಯಕ್ಟಿವ್ ಆಗಿರ್ರಿ. ಅಟ್ಲೀಸ್ಟು 4 5 ಸಲ ಡೈಲಿ ಮೈನಿಂಗನ್ನು ಹೆಚ್ಚಿಸ್ಕೊಳ್ಳಿ. ಮೈನಿಂಗ್ ಮಾಡಲೇಬೇಕು ಕಡ್ಡಾಯವಾಗಿ. ಮೈನಿಂಗ್ ಮಾಡಿದ್ರೆ ಮಾತ್ರ ನಿಮಗೆ HCS ಸ್ಕೋರು ಇನ್ಕ್ರೀಸ್ ಆಗುತ್ತೆ. ಅದನ್ನು ಮರಿಬೇಡಿ. ಮತ್ತು ನೋಡಿ, ಇಲ್ಲಿ ವ್ಯಾಲೆಟ್ ಇದೆಯಲ್ಲ, ಈ ITLX ವ್ಯಾಲೆಟ್ ಮೇಲೆ ಹೋಗಿ ಮಾಡಿಕೊಂಡ್ರೆ ನೋಡಿ, ನಾನು ಅಮೌಂಟ್ ಹಾಕ್ಕೊಳೋದು ಮತ್ತು ನಾವು ಯಾವುದಾದ್ರೂ ಚಿಕ್ಕ ಕಾಯಿನ್ಗಳು ಏನು ಡಾಲರ್ಸ್ ಮುಖಾಂತರ ನಾನು ಇವಾಗ ನೋಡಿ ಎಕ್ಸಾಂಪಲ್ಲು ನನ್ನ ಹತ್ರ $10 ಇದ್ದಾವೆ. ಅದರಿಂದ ಸ್ವೈಪ್ ಮಾಡ್ಕೊಳೋದು, ಟ್ರೇಡ್ ಮಾಡೋದು ಕಡಿಮೆ ಅಮೌಂಟಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ನಮ್ಗೆ ಅದರಿಂದ HCS ಸ್ಕೋರು ಜಾಸ್ತಿ ಬರುತ್ತೆ. ನಾನು ಇನ್ನೂ ಯಾವುದೂ ಏನು ಮಾಡಿಲ್ಲ. ಇಲ್ಲಿ ನೋಡಿ, HCS ಫ್ರಮ್ ದಿಸ್ ವ್ಯಾಲೆಟ್ ಅಂತ ಇದೆ. ಇಲ್ಲಿ ನಿಮ್ಗೆ ಆ್ಯಡ್ ಆಗುತ್ತೆ. ನೀವು ಸ್ವೈಪ್ ಮಾಡೋದಾಗಲಿ ಟ್ರೇಡ್ ಮಾಡೋದಾಗಲಿ ಮಾಡಿದ್ರೆ ಅದನ್ನು ಮಾಡ್ಕೊಳ್ಳಿ. ನೀವು ಕಂಪಲ್ಸರಿ ಮೈನಿಂಗು ಮಿಸ್ ಮಾಡ್ಕೋಬೇಡಿ. ಇದು ಒಳ್ಳೆ ಆಪರ್ಚುನಿಟಿ. ಮಾರ್ಚಲ್ಲೇ ಆಲ್ಮೋಸ್ಟ್ ಲೀಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು 50,000 ಒಂದು 25,000 ITLG ಕಾಯಿನ್ನು ವೆರಿಫೈ ITLG ಕಾಯಿನ್ ಏನೋ ನಿಮ್ಮ ಹತ್ರ ಇದ್ದರೆ ನಿಮಗೆ ಅದು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ರೇಷಿಯೋ ಎಷ್ಟು ಬರುತ್ತೆ, ಅದು ITL ಕಾಯಿನ್ ಎಷ್ಟು ಬರ್ತವೆ, ನೀವು ಸ್ಟಾರ್ಟಿಂಗ್ ಎಷ್ಟು ಮಾರ್ಕೋಬೋದು ಮತ್ತು ಹೆಂಗೆ ಸ್ಟೇಕ್ ಮಾಡ್ಕೋಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಯಾರೂ ಮಿಸ್ ಮಾಡಬೇಡಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಯಾರೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ವೋ ಅಂಥವರು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಆ ಮೈನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಮತ್ತು ಫೇಸ್ ವೆರಿಫಿಕೇಷನ್ ಯಾರೂ ಮಾಡ್ಕೊತಾ ಇಲ್ಲ. ಫೇಸ್ ವೆರಿಫಿಕೇಷನ್ ನೋಡಿ, ಇಲ್ಲಿ ಐ ಆಮ್ ಹ್ಯೂಮನ್ ವೆರಿಫೈಡ್ ಬೈ ಫೇಸ್ ಸ್ಕ್ಯಾನ್ ಅಂತಿದೆ. ಇದು ಗ್ರೀನ್ ಇದರಲ್ಲಿ ಅಲ್ಲಿ ಹೋಗಿ ಲೆಫ್ಟು ರೈಟು ಅಪ್ಪು ಡೌನು ಕೊಟ್ಟರೆ ಈ ಥರ ಗ್ರೀನಲ್ಲೇ ಆಗಬೇಕು. ಗ್ರೀನ್ ಬರಬೇಕು. ಗ್ರೀನ್ ಬಂದಮೇಲೆ ನಿಮಗೆ KYC
ಆಗಿದೆ ಅಂತ ಲೆಕ್ಕ. ಆಗಿಲ್ಲ ಅಂತಂದರೆ ನೀವು ಎಷ್ಟೇ ಕಾಯಿನ್ಸ್ ಅರ್ನಿಂಗ್ ಮಾಡಿದರೂ ಅದು ವೇಸ್ಟೇ. ಹಾಗಾಗಿ ಎಲ್ಲರೂ KYC ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಮತ್ತು ನಾನು ರೆಫರಲ್ ಕೋಡ್ ಕೊಡ್ತೀನಿ. ಆ ರೆಫರಲ್ ಕೋಡ್ ಮುಖಾಂತರ ನೀವು ಜಾಯಿನ್ ಆಗಿ ನಿಮಗೆ 1,000 ಕಾಯಿನ್ನು ನಿಮ್ಗೆ ಆ್ಯಡ್ ಆಗ್ತವೆ. ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ವಾಟ್ಸಪ್ ಗ್ರೂಪ್ ಪಿನ್ ಕೊಡ್ತೀನಿ. ಅದು ಬಂದು ಅಲ್ಲಿ ಜಾಯಿನ್ ಆಗಿ ನಾವು ಹೊಸ ಪ್ರಾಜೆಕ್ಟ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹ್ಯೂಮನ್ ಕ್ರೆಡಿಟ್ ಸ್ಕೋರು ಕಡ್ಡಾಯವಾಗಿ ನೀವು ಹೆಚ್ಚಿಸ್ಕೋಬೇಕು. ಹೆಚ್ಚಿಸ್ಕೊಂಡಿಲ್ಲ ಅಂದರೆ ನಿಮಗೆ ಕಡಿಮೆ ಬರುತ್ತೆ ವೆರಿಫೈ ATLG. ಹಾಗಾಗಿ ನಾನು ಹೇಳಿರೋವೆಲ್ಲ ಕಂಪಲ್ಸರಿ ನೀವು ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಕ್ಟಿವ್ ಆಗಿರಿ. ಇನ್ನೂ ಒಂದು ವಿಚಾರ, ನೀವು ಈ ನಿಮ್ಮ ಏನು ಯೂಸರ್ ID ಯಾರೆಲ್ಲ ರೆಫರಲ್ ಆಗಿರ್ತಾರೋ ಅವ್ರನ್ನ ಆ್ಯಕ್ಟಿವ್ ಆಗಿ ನೀವು ಮಾಡಬೇಕು. ಒಂದು ದಿವಸ 2 ದಿವಸ ಮೈನಿಂಗ್ ಮಾಡೋದು ಬಿಟ್ಟಾಕೋದು ಅಂಥದ್ದು ಇರಬಾರ್ದು. ಅವ್ರನ್ನ ಆ್ಯಕ್ಟಿವ್ ಮಾಡ್ತಿರಬೇಕು. ಆ್ಯಕ್ಟಿವ್ ಮಾಡಿದ್ರು ನಿಮಗೆ ವೆರಿಫೈ ಹ್ಯೂಮನ್ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ನೀವಿನ್ನು ರೆಫರಲ್ ಮಾಡಬೇಕು. ರೆಫರಲ್ ಮಾಡ್ಕೊಳ್ಳಿ, ಅವ್ರನ್ನ ಆ್ಯಕ್ಟಿವ್ ಆಗಿ ಇಟ್ಟು. ಓಕೆ, ಅದರಿಂದ ನಿಮಗೆ ಹ್ಯೂಮನ್ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗುತ್ತೆ. ಇದು ಯಾರು ಮಿಸ್ ಮಾಡ್ಕೋಬೇಡಿ.